ಕೇಂದ್ರದಿಂದ 28 ರಾಜ್ಯಗಳಿಗೆ 1.25 ಲಕ್ಷ ಕೋಟಿ ಅಂದರೆ ಹತ್ತತ್ರ ಅಂದರೆ 1,73,000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಕೇಂದ್ರದಿಂದ 28 ರಾಜ್ಯಗಳಿಗೆ ಬಿಡುಗಡೆಯಾಗಿರತಕ್ಕಂಥ ಹಣದ ಮೊತ್ತ 1,73,000 ಕೋಟಿ ರೂಪಾಯಿಗಳು. ಕರ್ನಾಟಕಕ್ಕೆ ಎಷ್ಟಪ್ಪ ಸಿಕ್ತು ಅಂತ ಬಂದಾಗ ಕರ್ನಾಟಕದ ಪಾಲು ಇದರಲ್ಲಿ ಎತ್ತಿಟ್ಟಿರೋದು 1.25 ಲಕ್ಷ ಕೋಟಿಯಲ್ಲಿ 6,310 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಇದ್ಯಾವುದು ತೆರಿಗೆ ಪಾಲಿನ ಕಂತು. ನಮ್ಮ ಕರ್ನಾಟಕದಿಂದ ಜನ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಟ್ಯಾಕ್ಸ್ ಕಟ್ಟಿರ್ತಾರಲ್ಲ, ತಗೊಳ್ಳಿ ನಿಮ್ಮ ಪಾಲು ಇಷ್ಟೇ ಅಂತ. ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಮಾತೇನು ಅಂದರೆ, ನಾವು 1 ರೂಪಾಯಿ ತೆರಿಗೆ ಕೊಟ್ಟರೆ 12 ಪೈಸಾ ಕೂಡ ನಮಗೆ ವಾಪಸ್ ಬರಲ್ಲ, 15 ಪೈಸಾ ಕೂಡ ನಮ್ಗೆ ವಾಪಸ್ ಬರಲ್ಲ. ಕೆಲವು ರಾಜ್ಯಗಳು 1 ರೂಪಾಯಿ ತೆರಿಗೆ ಕಟ್ಟಿದ್ರೆ 2 ರೂಪಾಯಿ ಅವ್ರಿಗೆ ವಾಪಸ್ ಕೊಡ್ತಾರೆ, 2.5 ರೂಪಾಯಿ ಕೊಡ್ತಾರೆ. ಈ ಒಂದು ಆರೋಪವನ್ನು ರಾಜ್ಯ ಸರ್ಕಾರ ಲಾಗಾಯತಿನಿಂದ ಒಂದು ಕಡೆ ಮಾಡ್ಕೊಂಡು ಬರ್ತಾ ಇದೆ. ತೆರಿಗೆ ಹಣ ಬಿಡುಗಡೆ ಮಾಡುವ ವೇಳೆಯಲ್ಲಿ ಹಲವು ಮಾನದಂಡಗಳನ್ನು ಪರಿಗಣಿಸಲಾಗುತ್ತೆ. ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚಿನ ಅನುದಾನ ಹೋಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲೇನಾಯಿತು, ಒಂದು 3 ದಶಕದ ಹಿಂದೆ ಒಂದು ರೂಲ್ ಮಾಡಿದ್ರು. ಏನು ಆ ರೂಲ್ ಅಂತ ಹೇಳಿದ್ರೆ, ಯಾವ ರಾಜ್ಯಗಳು ಮೊಟ್ಟ ಮೊದಲ ಆದ್ಯತೆಯನ್ನಾಗಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಜನಸಂಖ್ಯಾ ನಿಯಂತ್ರಣ. ಜನಸಂಖ್ಯೆಯಲ್ಲಿ ಮೊದಲು ಕಂಟ್ರೋಲ್ ಮಾಡಿಬಿಡಿ, ಜನಸಂಖ್ಯಾ ಸ್ಫೋಟವಾಗ್ತಾ ಇದೆ ದೇಶದಲ್ಲಿ, ಇದೇ ಥರ ಆದರೆ ಬಹಳ ಕಷ್ಟ ಅಂಥೇಳಿ ದಕ್ಷಿಣದ ರಾಜ್ಯಗಳು ಏನು ಮಾಡಿದ್ವು ಅಂತ ಹೇಳಿದ್ರೆ, ಆ ಜನಸಂಖ್ಯೆಗೆ ಕಡಿವಾಣ ಹಾಕ್ಕೊಂಡ್ವು. ಅವಾಗೆಲ್ಲ ಇತ್ತಲ್ಲ ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ, ಆ ನಂತರ ನಾವಿಬ್ಬರು ನಮಗೊಬ್ಬರು. ತುಂಬ ಎಫೆಕ್ಟಿವ್ ಆಗಿ ದಕ್ಷಿಣದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣದಲ್ಲಿ ಮುಂಚೂಣಿಯಲ್ಲಿ ಇದ್ವು. ಅದೇ ಪ್ರಕಾರ ಏನಾಯಿತು, ದಕ್ಷಿಣ ರಾಜ್ಯಗಳು ಕಂಟ್ರೋಲ್ ಕೂಡ ಮಾಡಿದ್ವು. ತದನಂತರದಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಿದ ನಂತರದಲ್ಲಿ ಚೆನ್ನಾಗಿ ನಿಯಂತ್ರಣ ಮಾಡಿದ್ದಾರೆ, ಈ ರಾಜ್ಯಗಳಿಗೆ ಆದ್ಯತೆ ಕೊಡಬೇಕು ನಾವು ಎನ್ನುವ ಒಂದು ಧೋರಣೆ ಹೋಗಿ ಏನು ಬಂತು ಅಂತ ಹೇಳಿದ್ರೆ, ರಾಜ್ಯಗಳು ಯಾರು ಜನಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡವೋ ಅವರುಗಳಿಗೆ ಪಾಲು ಕಮ್ಮಿ ಅಂತ ಆಯಿತು. ಜನ ಜಾಸ್ತಿ ಇಲ್ವಲ್ರಿ, ಸಾಕು ಇಷ್ಟೇ ದುಡ್ಡು ನಿಮಗೆ ಅಂತ. ಉತ್ತರದ ರಾಜ್ಯಗಳಿಗೆ ಅಥವಾ ಹಿಂದಿ ಬೆಲ್ಟ್ ಅಂತ ಏನು ಕರಿತೀರಲ್ಲ, ಅಲ್ಲಿಗೇನಾಯಿತು ಅಂದರೆ ಜನಸಂಖ್ಯೆ ಜಾಸ್ತಿ ಇದೆ, ಅಷ್ಟೊಂದು ಜನ ನಾವು ಸಾಕಬೇಕು, ಅಷ್ಟೊಂದು ಜನಕ್ಕೆ ಪಾಲು ಜಾಸ್ತಿ ಬೇಕು ಅಂತ ಬಂದು ಅವ್ರು ಯಾವಾಗಲೂ ಪಾಲು ಜಾಸ್ತಿ ತೊಗೊಳಕ್ಕೆ ಬಂದರು. ದಕ್ಷಿಣದ ರಾಜ್ಯಗಳು ಇನ್ಕ್ಲೂಡಿಂಗ್ ತಮಿಳ್ನಾಡು, ಇನ್ಕ್ಲೂಡಿಂಗ್ ಕರ್ನಾಟಕ, ಕೇರಳ, ಆಂಧ್ರ, ತೆಲಂಗಾಣ, ಇವ್ರದ್ದು ಒತ್ತಾಯ ಏನು ಅಂತ ಹೇಳಿದ್ರೆ, ಏನು ರೀ ನೀವು ಮಾಡ್ತಿರೋ ಕೆಲಸ, ಟ್ಯಾಕ್ಸ್ ಕಟ್ಟೋಕ್ಕೆ ನಾವು ಅದನ್ನು ಚೆನ್ನಾಗಿ ಬಳಸ್ಕೊಳಕ್ಕೆ ಅವರ, ಟ್ಯಾಕ್ಸ್ ಕಟ್ಟೋದು ನಾವು ಚೆನ್ನಾಗಿ ಬಳಸ್ಕೊಳಕ್ಕೆ ಅವರ, ಈ ಒಂದು ಪ್ರಶ್ನೆ ಕೂಡ ರೈಸ್ ಆಯಿತು. ಇದರ ಬದಲಿಗೆ ನಮ್ಮ ಪಾಲು ಜಾಸ್ತಿ ಕೊಡಬೇಕಾಗಿತ್ತು. ಆಗ ಆ ರಾಜ್ಯಗಳು ಪಾಠ ಕಲಿತಾ ಇದ್ವು, ಅವರು ಜನಸಂಖ್ಯೆ ನಿಯಂತ್ರಣಕ್ಕೆ ಅವಾಗ ಮುಂದಾಗ್ತಾ ಇದ್ದರು. ಜನ ಜಾಸ್ತಿ ಇದರ ಮಾನದಂಡ ನೀವು ಬಳಸೋದಾಗಿದ್ದಿದ್ರೆ ನಮ್ಮಲ್ಲೂ ನಾವು ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಬಹುದಾಗಿತ್ತಲ್ಲ ಅವಾಗ, ಇದನ್ನು ಕೇಳ್ತಾ ಬಂದರು. ಉತ್ತರ ಪ್ರದೇಶ ಒಂದಕ್ಕೆ ನೋಡಿ, ಇಲ್ಲಿ ಕರ್ನಾಟಕಕ್ಕೆ 6,000 ಚಿಲ್ಲರೆ ಕೋಟಿ ಕೊಟ್ಟರಲ್ಲ, 39.84 ಕೋಟಿ ರೂಪಾಯಿಗಳು ಅಂದರೆ ಹತ್ತತ್ರ ನಿಮಗೆ ಇದನ್ನು ಒಂದು 31,050 ಕೋಟಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 31,050 ಕೋಟಿ ರೂಪಾಯಿಗಳು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನೀವಿಲ್ಲಿ. ಇಷ್ಟು ಹಣವನ್ನು ಅಲ್ಲಿಗೆ ಹೋಗ್ತಿದೆ. ಜನಸಂಖ್ಯೆ ನಿಯಂತ್ರಣ ಮಾಡದೇ ಇರುವಂಥ ರಾಜ್ಯ ಅದು ಅಂತ. ಜನಸಂಖ್ಯೆ ನಿಯಂತ್ರಣ ಮಾಡಿದ ರಾಜ್ಯದಲ್ಲಿ ಕರ್ನಾಟಕನೂ ಇದೆ. ಟ್ಯಾಕ್ಸ್ ಜಾಸ್ತಿ ಕಟ್ತಿರೋದು ಬೇರೆ, ಆಯ್ತಪ್ಪ ಅವ್ರಿಗೆ ಅಷ್ಟು ಅನುದಾನ ಕೊಡ್ತಾ ಇದ್ದು ನಮ್ಮ ತಕರಾರು ಇದೆಯಾ, ಜನಸಂಖ್ಯೆನೂ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಟ್ಯಾಕ್ಸು ಜಾಸ್ತಿ ಬರ್ತಿದೆಯಾ ಅಲ್ಲಿಂದ, ಇಲ್ಲ. ಈ 2 ಸ್ಕೇಲ್ ಯಾವ್ದಾದ್ರು ಒಂದನ್ನು ಅಪ್ಲೈ ಮಾಡ್ಕೊಳ್ಳಿ ದಕ್ಷಿಣ ರಾಜ್ಯಗಳು ಕೇಳ್ತಾನೆ ಬರ್ತಾ ಇವೆ. ಇಲ್ಲಿಯವರೆಗೆ ಅದಕ್ಕೆ ಏನಕ್ಕೋ ಒಂದು ಮಾನ್ಯತೆ ಸಿಕ್ಕಿಲ್ಲ. ಇರಲಿ, ಒಂದು 31,000 ಕೋಟಿ ಚಿಲ್ಲರೆ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ, 31,039 ಕೋಟಿ ಇರಲಿ, ಸ್ಪೆಸಿಫಿಕಲಿ ಹೇಳ್ತಾ ಇದ್ದೀನಿ ನಾನು. ರಾಜ್ಯವಾರು ವಿವರ ಅಂತ ನೋಡಿದಾಗ ಉತ್ತರ ಪ್ರದೇಶಕ್ಕೆ 31,039 ಕೋಟಿ, ಆಂಧ್ರ ಪ್ರದೇಶಕ್ಕೆ ಅಂತ ಬಂದಾಗ 7,002 ಕೋಟಿ, ತಮಿಳುನಾಡು 7,057 ಕೋಟಿ, ತೆಲಂಗಾಣ 3,637 ಕೋಟಿ, ಕೇರಳಕ್ಕೆ 3,330 ಕೋಟಿ, ಮಹಾರಾಷ್ಟ್ರಗೆ 10,930 ಕೋಟಿ. ನೋಡಿ, ತೆರಿಗೆ ಕಟ್ಟುವ ರಾಜ್ಯಗಳು ಅಂತ ಬಂದಾಗ ಮಹಾರಾಷ್ಟ್ರ ಹೈಯೆಸ್ಟ್ ಕಟ್ತಾರೆ ಅವರು, ಅದು ಬಿಟ್ಟರೆ ನಾವೇ ಕರ್ನಾಟಕ. ಮಹಾರಾಷ್ಟ್ರಕ್ಕೆ 10,930 ಕೋಟಿ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ 6,000 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಮಧ್ಯಪ್ರದೇಶಕ್ಕೆ 13,582 ಕೋಟಿ, ಗುಜರಾತ್ಗೆ 6,017 ಕೋಟಿ, ಅರುಣಾಚಲ ಪ್ರದೇಶ 3,040, ಅಸ್ಸಾಂಗೆ 5,412 ಕೋಟಿ, ಛತ್ತೀಸ್ಗಢಕ್ಕೆ 5,895 ಕೋಟಿ, ಹರಿಯಾಣಗೆ 1,891 ಕೋಟಿ. ಈ ಥರ ಇದು ಲಿಸ್ಟ್ ಹೋಗ್ತಾ ಇರುತ್ತೆ. ಕರ್ನಾಟಕದ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ನಾವು ಜನಸಂಖ್ಯೆನೂ ಕಡಿಮೆ ಮಾಡ್ಕೊಂಡ್ವಿ, ಅಟ್ ದ ಸೇಮ್ ಟೈಮ್ ನೋಡಿ ಜನಸಂಖ್ಯೆ ಜಾಸ್ತಿ ಆಗಿದ್ದಾಗ ಅವರ ದುಡಿಯುವ ಸಾಮರ್ಥ್ಯ, ತೆರಿಗೆ ಕಟ್ಟುವ ಸಾಮರ್ಥ್ಯ, ಅಭಿವೃದ್ಧಿ ಆಗುವ ಸಾಮರ್ಥ್ಯ ಕೂಡ ಜಾಸ್ತಿ ಆಗಬೇಕಾಗಿತ್ತು. ಜನ ಜಾಸ್ತಿ ಇದ್ದಾರೆ, ಕೆಲಸ ಮಾಡಲ್ಲ ಅಂದರೆ
ಅಥವಾ ಟ್ಯಾಕ್ಸ್ ಕಟ್ಟಲ್ಲ ಅಂದರೆ ಅದು ಹೇಗೆ? ಕಡಿಮೆ ಜನ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೂ ಕೂಡ ನಾವು ಕಡಿಮೆ ಜನನೂ ಇದ್ದೀವಿ, ಎಫೆಕ್ಟಿವ್ ಆಗಿ ಕೆಲಸನೂ ಮಾಡ್ತಾ ಇದ್ದೀವಿ. ದೇಶದ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡುತ್ತಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ನಮ್ಗೆ ಯಾಕಿಂತ ಶಿಕ್ಷೆ ಅಂತೇಳಿ ರಾಜ್ಯ ಅವಳು ಕೇಳ್ತಾನೆ ಹೋಗ್ತಾ ಇರುತ್ತೆ.